ಓಂ ಶ್ರೀ ಗುರು ಬಸವಲಿಂಗ ನಮಃ. ಬಂಧುಗಳೇ, ವಚನ ಸಾಹಿತ್ಯ ಈ ಜಗತ್ತಿನ ಶ್ರೇಷ್ಠ ಸಾಹಿತ್ಯ. ಬಸವಣ್ಣನವರು ಈ ಜಗತ್ತಿನ ಮಹಾಪ್ರವಾದಿಗಳು. ಅಂಥ ಬಸವಾದಿ ಶರಣರ ವಿಚಾರಗಳನ್ನು ಈ ನಾಡಿನ ಶ್ರೇಷ್ಠ ಚಿಂತಕರಲ್ಲಿ ಒಬ್ಬರಾಗಿರುವಂಥ ಪೂಜ್ಯ ಶ್ರೀ ಡಾಕ್ಟರ್ ಗಂಗಾಂಬಿಕೆ ಅಕ್ಕನವರ ನೇತೃತ್ವದಲ್ಲಿ 3 ದಿನಗಳ ಕಾಲ, ಅಂದರೆ ಇವತ್ತು ಫೆಬ್ರವರಿ 30, ಜನವರಿ 30, 31 ಮತ್ತು ಫೆಬ್ರವರಿ 1ರಂದು ಈ ಬಸವಗಿರಿಯಲ್ಲಿ ಭಾಳ ಅದ್ಭುತವಾಗಿ, ಭಾಳ ಅರ್ಥಪೂರ್ಣವಾಗಿ ಈ ಸಮಾರಂಭವನ್ನು ಜರುಗ್ತಾಯಿದೆ. ಇವತ್ತು ಉದ್ಘಾಟನೆ ಸಮಾರಂಭದಲ್ಲಿ ಅನೇಕ ಗಣ್ಯ ಪೂಜ್ಯರು ಮತ್ತು ಮಹನೀಯರು ಈ ಸಮಾರಂಭದಲ್ಲಿ ಭಾಗವಹಿಸಿದರು. ಭಾಳ ವಿಶೇಷವಾಗಿ ದೂರದ ಬೆಂಗಳೂರಿನಿಂದ ಆಗಮಿಸಿರುವಂಥ ನಾಡಿನ ಹೆಸರಾಂತ ಸಾಹಿತಿಗಳಲ್ಲಿ ಒಬ್ಬರಾಗಿರುವಂಥ ಡಾಕ್ಟರ್ ಬಸವರಾಜ ಸವರದವರು ಭಾಳ ಅದ್ಭುತವಾದ ಚಿಂತನೆಗಳನ್ನು ಇಲ್ಲಿ ನಡೆಸಿದರು. ಜೊತೆಗೇ ಪೂಜ್ಯ ಡಾಕ್ಟರ್ ಅಕ್ಕನವರು, ಜೊತೆಗೆ ನಮ್ಮ ಹುಲ್ಸೂರಿನ ಪೂಜ್ಯರು ಮತ್ತು ಭಾಲ್ಕಿ ಶ್ರೀಗಳು ಈ ಸಮಾರಂಭದಲ್ಲಿ ಭಾಗವಹಿಸಿ ತಮ್ಮ ಆಶೀರ್ವಾದ ನುಡಿಗಳನ್ನು ಇಲ್ಲಿ ನೀಡಿದರು. ನಾನು ಬೀದರ್ ಜಿಲ್ಲೆಯ ಸಮಸ್ತ ಶರಣ ಬಂಧುಗಳಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇಂದು, ನಾಳೆ ಮತ್ತು ನಾಡಿದ್ದು 3 ದಿನಗಳ ಕಾಲ ಬಹುಶಃ ಈ ಕಲ್ಯಾಣ ಕರ್ನಾಟಕದ ಭಾಳ ದೊಡ್ಡ ಉತ್ಸವ ಅಂದರೆ ಇದು ವಚನ ವಿಜಯೋತ್ಸವ. ಇಂಥ ವಚನ ವಿಜಯೋತ್ಸವ ಸಮಾರಂಭದಲ್ಲಿ ತಾವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಮತ್ತು ನಾಡಿದ್ದು ರವಿವಾರ ಬೆಳಗ್ಗೆ 9 ಗಂಟೆಗೆ ಜರುಗುವಂಥ ವಿಶ್ವಗುರು ಬಸವಣ್ಣನವರ ಭಾವಚಿತ್ರ ಮತ್ತು ವಚನ ಸಾಹಿತ್ಯದ ಭಾಳ ದೊಡ್ಡ ಭವ್ಯ ಮೆರವಣಿಗೆಯನ್ನು ಜರುಗಲಿದೆ ನಗರದ ಬಸವೇಶ್ವರ ಮಠದಿಂದ ಈ ಬಸವಗಿರಿಯವರೆಗೆ. ಹೀಗಾಗಿ ನಾಡಿನ ಸಮಸ್ತ ಬಸವಭಕ್ತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ಕೊತಾರೆ. ಜೊತೆಗೆ ಪೂಜೆ ಅಕ್ಕನವರು ಭಾಳ ಅದ್ಭುತವಾದ ಕ್ರಾಂತಿಯನ್ನು, ಅಂದರೆ ವಚನಗಳ ಕ್ರಾಂತಿಗಳನ್ನು ಜನರಿಗೆ ಮುಟ್ಟಿಸುವಂಥ ಬಹು ದೊಡ್ಡ ಕಾರ್ಯಗಳನ್ನು ಮಾಡ್ತಿದ್ದಾರೆ. ಹೀಗಾಗಿ ನಾನು ಪೂಜೆ ಅಕ್ಕನವರಿಗೂ ಭಕ್ತಿಪೂರ್ವಕ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು.